ಹೆಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬಾಂಗ್ಡಾ ಫಿಶ್ ಫ್ರೈ ಮಾಡ್ಕೊಳ್ಳೋಣ. 3 ಕೆಜಿಯಷ್ಟು ಬಾಂಗ್ಡಾ ಫಿಶ್ ತಂದು ಮನೆಯಲ್ಲೇ ಒಂದೊಂದನ್ನ ಕ್ಲೀನ್ ಮಾಡಬೇಕು. ಈ ಫಿಶ್‌ನ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಕ್ ಮುಂಚೆ ಇದನ್ನ ಸಾಲ್ಟ್ ಮತ್ತೆ ವಿನೆಗರಲ್ಲಿ ಒಂದು 30 ಮಿನಿಟ್ಸ್ ಇಟ್ಬಿಟ್ರೆ ಫಿಶ್ ಸ್ಮೆಲ್ ಎಲ್ಲ ಹೊರ್ಟೋಗುತ್ತೆ. ಆಮೇಲೆ ಇಂಡಿವಿಜುವಲಿ ಒಂದೊಂದು ಫಿಶ್‌ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನನ್ನ ಕಸಿನ್ ಕುಕ್ ಮಾಡಿರೋ ರೆಸಿಪಿ ಇದು. ತುಂಬಾ ಚೆನ್ನಾಗಿ ಮಾಡಿದ್ದ ಅಂತ ನಿಮ್ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಲ್ಲ ಡ್ರೈ ಮಸಾಲೆ, ಎಲ್ಲ ನಾರ್ಮಲ್ ಮಸಾಲೆ, ಏನು ಸ್ಪೆಷಲ್ ಮಸಾಲ ಇಲ್ಲ. ಫಿಶ್ ಫ್ರೈ ಮಸಾಲ ಕೂಡ ಸಿಕ್ಕಿರ್ಲಿಲ್ಲ ನಮ್ಗೆ. ನಾವು ಚಿಕನ್ 65 ಮಸಾಲಾನೇ ತಗೊಂಡಿದ್ವಿ. ಇಲ್ಲಿ ಎಲ್ಲ ಜಿಂಜರ್ ಗಾರ್ಲಿಕ್ ಜೊತೆ ಹಾಕ್ಕೊಂಡು ಇದರಲ್ಲಿ ಮೊಟ್ಟೆ ಹಾಕಿ, ಇದ್ರ ಜೊತೆ ಲೆಮನ್ ಜ್ಯೂಸ್ ಹಾಕಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದ. ಒಳ್ಳೆ ಸ್ಪೈಸಿಯಾಗಿ ಮಾಡಿದ್ದ ಫಿಶ್ ಫ್ರೈನ. ಇದನ್ನ ಮಸಾಲೆ ಜೊತೆ ಮಿಕ್ಸ್ ಮಾಡಿ ನೋಡಿ, ಸ್ವಲ್ಪ ಡ್ರೈ ಇತ್ತು ಅಂತ ನೀರ್ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡ್ವಿ ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಫಿಶ್‌ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ. ಬಾಂಗ್ಡಾ ಫಿಶ್ ಬಂದ್ಬಿಟ್ಟು ತುಂಬಾ ಬೇಗ ಕುಕ್ ಆಗೋ ಫಿಶು. ಇದನ್ನ ತುಂಬಾ ಹೊತ್ತು ಫ್ರೈ ಮಾಡೋಷ್ಟು ಇಲ್ಲ. ಮತ್ತೆ ಇದನ್ನ ಬೇಕಾದ್ರೆ ನೀವು ಕರೀಸಲ್ಲಿ ಕೂಡ ಹಾಕ್ಕೋಬಹುದು. ತುಂಬಾ ಬೇಗ ಒಂದು 10-15 ಮಿನಿಟ್ಸ್ ಅಲ್ಲೇ ಕುಕ್ ಆಗ್ಬಿಡುತ್ತೆ. ತುಂಬಾ ಟೆಂಡರ್ ಆಗಿರುತ್ತೆ ಈ ಫಿಶು. ದಟ್ಸ್ ದ ರೀಸನ್. ನಾವ್ ಇದನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಫ್ರೀಜರ್ ಅಲ್ಲಿ ಇಟ್ಬಿಟ್ಟಿದ್ವಿ. ಒಂದು 2-3 ಅವರ್ಸ್ ಫ್ರೀಜರ್ ಅಲ್ಲಿ ಇಟ್ರೆ ಏನಾಗುತ್ತೆ ಗೊತ್ತಾ? ಮಸಾಲೆ ತುಂಬಾ ಚೆನ್ನಾಗಿ ಅದಕ್ಕೆ ಅಂಟ್ಕೊಳ್ಳುತ್ತೆ. ಮ್ಯಾರಿನೇಷನ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಇದನ್ನ ಡೀಪ್ ಫ್ರೈ ಮಾಡ್ತಾ ಇದೀವಿ. ನೀವು ಬೇಕಾದ್ರೆ ಇದನ್ನ ಶಾಲೋ ಫ್ರೈ ಮಾಡ್ಬೋದು. ಇಲ್ಲ ಅಂದ್ರೆ ಇದನ್ನ ಮೋಸ್ಟ್ಲಿ ಬೆಂಗಾಲಿ ಸ್ಟೈಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಾಳೆ ಎಲೆಯಲ್ಲಿ ಸುಟ್ಬಿಟ್ಟು ತವಾ ಮೇಲೆ ಇದನ್ನ ಫ್ರೈ ಮಾಡ್ಬಿಡ್ತಾರೆ. ತುಂಬಾ ಸಿಂಪಲ್ ರೆಸಿಪಿ, ಏನು ಸ್ಪೆಷಲ್ ಮಸಾಲೆ ಇಲ್ಲ, ಐಟಮ್ ಇಲ್ಲ. ಟ್ರೈ ಮಾಡಿ ನೀವು ಕೂಡ. ಇಷ್ಟ ಆಗಿದ್ರೆ ರೆಸಿಪಿ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಅಂಡ್ ಕಮಿಂಗ್ ಬ್ಯಾಕ್ ಟು ಮೈ ಚಾನೆಲ್ frequently. Thank you so much. Thank you for watching. Bye.